ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. KN ರಾಜಣ್ಣ ಅವರು ತಿಳಿಸಿದಂಥ ಒಂದು ಸ್ಫೋಟಕ ಮಾಹಿತಿ ಇದೆಯಲ್ಲ, ನನ್ನ ಮೇಲೆ ಕೆಲ ದಿನಗಳಿಂದ ಕೆಲ ತಿಂಗಳಿಂದ ಹನಿ ಟ್ರ್ಯಾಪ್ ಪ್ರಕರಣ ನಡೀತಾ ಇದೆ. ನನ್ನನ್ನು ಇಕ್ಕಟ್ಟಿಗೆ ಸಲ್ಲಿಸಲಿಕ್ಕೆ ವಿರೋಧಿ ಬಣದವರು, ಅಂದರೆ ತಮ್ಮ ಪಕ್ಷದವರೇ ಆದಂಥವರು, ನನ್ನನ್ನು ಹನಿ ಟ್ರ್ಯಾಪ್ ಮುಖಾಂತರ ನನ್ನ ಗೌರವಕ್ಕೆ ಧಕ್ಕೆ ತರುವಂಥ ಒಂದು ಕುತಂತ್ರವನ್ನು ಮಾಡಿದ್ದಾರೆ ಎನ್ನುವ ಸ್ಫೋಟಕ ಹೇಳಿಕೆ ಇದೆಯಲ್ಲ, ಅದು ಎಲ್ಲಿ ಮಾತಾಡಿದ್ದು? ವಿಧಾನಸೌಧದಲ್ಲಿ, ವಿಧಾನಸಭೆಯಲ್ಲಿ ಅಧಿವೇಶನ ನಡೆಯುವಾಗ ಮಾತಾಡಿದಂಥ ಒಂದು ಸ್ಫೋಟಕ ಹೇಳಿಕೆ ಇದೆಯಲ್ಲ, ಅದು ಇದೀಗ ಕಾಂಗ್ರೆಸ್ಗೆ ತುಂಬಾ ಕಾಸ್ಟ್ಲಿ ಆಗಿ ಪರಿಣಮಿಸ್ತಾ ಇದೆ. ಯತ್ನಾಳ್ ಅವರು ಆ ವಿಷಯವನ್ನು ಎತ್ತುತ್ತಾರೆ. ಆ ನಂತರ ಸ್ವತಃ KN ರಾಜಣ್ಣ ಅವರು ಒಪ್ಕೊಳ್ತಾರೆ, ಹೌದು ಯತ್ನಾಳ್ ಅವರು ಹೇಳಿದಂತೆ ನನ್ನ ಮೇಲೆ ಈ ಹನಿ ಟ್ರ್ಯಾಪ್ ಪ್ರಕರಣ ನಡೀತಾ ಇದೆ. ತುಮಕೂರಿನಲ್ಲಿ ನಡೀತು, ಮಧುಗಿರಿಯಲ್ಲಿ ನಡೀತು. ಆನಂತರ ಬೆಂಗಳೂರು ನಿವಾಸದಲ್ಲೂ ಕೂಡ ಕೆಲವೊಬ್ಬರು ಅಪರಿಚಿತರು ನನ್ನ ಮನೆಗೆ ಬಂದು ಹನಿ ಟ್ರ್ಯಾಪ್ ಮಾಡುವಂತ ಒಂದು ಸನ್ನಿವೇಶವನ್ನ ಕ್ರಿಯೇಟ್ ಮಾಡಿದ್ರು. ಆದರೆ ನನಗೆ ಡೌಟ್ ಬಂದ ಕಾರಣ ಅದರೆಲ್ಲದರಿಂದ ಹೊರಗೆ ಬಂದೆ, ಬಚಾವಾದೆ. ಹಾಗಾಗಿ ಇದನ್ನ ಉನ್ನತ ಮಟ್ಟದ ತನಿಖೆ ಮಾಡಬೇಕು ಎನ್ನುವ ಒಂದು ಕೂಗನ್ನ ವಿಧಾನಸಭೆಯಲ್ಲಿ KN ರಾಜಣ್ಣ ಅವರು ಕೊಟ್ಟರು. ಇದರಿಂದ ಕಾಂಗ್ರೆಸ್ಗೆ ದೊಡ್ಡ ಮುಜುಗರ ಆಯಿತು. ವಿರೋಧ ಪಕ್ಷವಾದಂತ ಬಿಜೆಪಿಗೆ ಒಳ್ಳೆ ಆಹಾರ ಸಿಕ್ತು. ಒಳ್ಳೊಳ್ಳೆಯವರು ಮಾತಾಡಿದ್ರು KN ರಾಜಣ್ಣ ಅವರ ವಿರುದ್ಧವಾಗಿ ಅಥವಾ ಪರವಾಗಿ. ಸುನಿಲ್ ಕುಮಾರ್ ಅವರು ಮಾತಾಡಿದ್ರು, ನ್ಯಾಯ ಬೇಕಂತ. ಯತ್ನಾಳ್ ಅವರು ಮಾತಾಡಿದ್ರು, ಆರ್ ಅಶೋಕ್ ಅವರು ಮಾತಾಡಿದ್ರು, ವಿಜೇಂದ್ರ ಅವರು ಹೀಗೆ ಅನೇಕ ಮುಖಂಡರು, ಜೊತೆಗೆ ವಿಧಾನ ಪರಿಷತ್ತಲ್ಲಿ ಕೂಡ ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡಿದ್ರು. ಹೀಗೆ ಅನೇಕ ಮುಖಂಡರು, ಬಿಜೆಪಿ ಅನೇಕ ಮುಖಂಡರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ರು. ಆದರೆ ಇಲ್ಲಿ ಏನಾಯ್ತಂದ್ರೆ, ಒಂದು ನಿಟ್ಟಿನಲ್ಲಿ ಆರ್ ಅಶೋಕ್ ಅವರು ಚೆನ್ನಾಗಿ ಮಾತಾಡಲಿಲ್ಲ. ಆರ್ ಅಶೋಕ್ ಅವರು ಇಂಥ ಸಬ್ಜೆಕ್ಟ್ ಅನ್ನ ಚೆನ್ನಾಗಿ ಮಾತಾಡಲಿಲ್ಲ, ಚೆನ್ನಾಗಿ ತೆಗೆದುಕೊಂಡು ಹೋಗಬಹುದಿತ್ತು. ಆಡಳಿತ ಪಕ್ಷವಾದಂಥ ಕಾಂಗ್ರೆಸ್ಗೆ ಇಕ್ಕಟ್ಟಿಗೆ ಸಿಲಿಸಬಹುದಿತ್ತು. ಆದರೆ ಆರ್ ಅಶೋಕ್ ಅವರು ಸುಖ ಸುಮ್ಮನೆ ತಮಾಷೆ ಮಾಡಿಕೊಂಡು ಅದು ಇದು ಎಕ್ಸಾಂಪಲ್ ಕೊಟ್ಕೊಂಡು ಕಾಲಹರಣವನ್ನು ಮಾಡುದು, ತಮಗೆ ಸಿಕ್ಕ ಅವಕಾಶವನ್ನ ಸರಿಯಾಗಿ ಉಪಯೋಗಿಸಿಕೊಂಡಿಲ್ಲ ಮತ್ತು ಆಡಳಿತ ಪಕ್ಷದ ವಿರುದ್ಧ ಮುಗಿಬಿದ್ದಿಲ್ಲ ಎನ್ನುವ ಒಂದು ಬೇಜಾರಿಂದ ಸುನೀಲ್ ಕುಮಾರ್ ಅವರು ಅರ್ಧದಲ್ಲೇ ವಿಧಾನಸಭೆಯ ಅಧಿವೇಶನದಿಂದ ಎದ್ದು ಹೋಗ್ಬಿಟ್ರು. ಈ ಮಾತನ್ನ, ಈ ಸನ್ನಿವೇಶವನ್ನ, ಈ ಗಂಭೀರತೆಯನ್ನ SR ವಿಶ್ವನಾಥ್ ಅವರು ಮಾಧ್ಯಮದ ಮುಂದೆ ಹೇಳಿದ್ರು. ಹೌದು, ನಮ್ಮ ಪಕ್ಷದಲ್ಲಿ ಯಾವುದೂ ಸರಿ ಇಲ್ಲ, ಕೆಲವೊಬ್ರು ವಿಷಯವನ್ನು ಎತ್ಕೊಳ್ತಾರೆ. ಆದರೆ ವಿರೋಧ ಪಕ್ಷದ ನಾಯಕನಾದಂಥವರು ಹೊಂದಾಣಿಕೆ ಮಾಡಿಕೊಳ್ಳೋದ್ರ ಮುಖಾಂತರ ಅಥವಾ ಕೆಲವೊಂದು ವಿಷಯವನ್ನು ನೆಗ್ಲೆಕ್ಟ್ ಮಾಡೋ ಮುಖಾಂತರ ಆಡಳಿತ ಪಕ್ಷಕ್ಕೆ ಟಾಂಗನ ಕೊಡ್ತಾ ಇಲ್ಲ ಮತ್ತು ನಮ್ಮ ಪಕ್ಷದ ಪ್ರತಿರೋಧವನ್ನು ಒಡ್ತಾ ಇಲ್ಲ ಎನ್ನುವ ಮಾತನ್ನು ಹೇಳಿದ್ರು. ನೋಡಿ, ಎಂತ ಸಬ್ಜೆಕ್ಟು ಆಡಳಿತ ಪಕ್ಷದವರು ವಿರೋಧ ಪಕ್ಷದ ಕೈ ಕೊಟ್ರಂದ್ರೆ, ವಿರೋಧ ಪಕ್ಷದವ್ರ ಹತ್ರ ಮಾತಾಡ್ಕೊಂಡು ನೀವೇ ಅದನ್ನ ಸಬ್ಜೆಕ್ಟ್ ಇಟ್ಕೊಳ್ಬೇಕು ಎನ್ನುವ ಈ ಹನಿ ಟ್ರ್ಯಾಪ್ ವಿಷಯವನ್ನ ಕೊಟ್ಟವರೇ ಕಾಂಗ್ರೆಸ್ನವರು. ನೋಡಿ, KN ರಾಜಣ್ಣ ಅವರು ಬಂದು ಕಂಪ್ಲೇಂಟ್ ಕೊಡಬಹುದಿತ್ತು. KN ರಾಜಣ್ಣ ಅವರು ಕಂಪ್ಲೇಂಟ್ ಕೊಟ್ಟು ಮಧುಗಿರಿಯಲ್ಲೋ ಅಥವಾ ತುಮಕೂರಲ್ಲೋ ಅಥವಾ ಬೆಂಗಳೂರಲ್ಲೋ ತನ್ನ ಮೇಲೆ ಹನಿ ಟ್ರ್ಯಾಪ್ ಆಗ್ತಾ ಇದೆ ಎನ್ನುವ ಕಂಪ್ಲೇಂಟ್ ಅನ್ನು ಕೊಡಬಹುದಿತ್ತು. ಆದ್ರೆ ಅವ್ರು ಕೊಡ್ಲೇ ಇಲ್ಲ. ಇಲ್ಲ ಅಂದ್ರೆ ವಿಧಾನಸಭೆಯಲ್ಲಿ ತಾವೇ ಎದ್ದಿಂತ ಮಾತಾಡಬಹುದಿತ್ತು, ಅದನ್ನು ಮಾಡಲಿಲ್ಲ. ಅವರು ನೇರವಾಗಿ ಯತ್ನಾಳ್ ಅವರ ಹತ್ರ ವಿಷಯವನ್ನು ಮುಗಿಸ್ತಾರೆ. ನೀವು ಆ ವಿಷಯವನ್ನು ಪ್ರಸ್ತಾಪ ಮಾಡಬೇಕು. ವಿಧಾನಸಭೆಯ ಅಧಿವೇಶನ ಆಗ್ತಿರುವಾಗ ನೀವು ವಿರೋಧ ಪಕ್ಷದವರು ನಮ್ಮ ಸಬ್ಜೆಕ್ಟ್ ಅನ್ನ ಅಥವಾ ನನ್ನ ಸಬ್ಜೆಕ್ಟ್ ಅನ್ನ ಹನಿ ಟ್ರ್ಯಾಪ್ ವಿಷಯವನ್ನ ಮಾತಾಡಬೇಕು ಎನ್ನುವ ಒಂದು ಈ ಆಪಾದನೆ ಇದೆಯಲ್ಲ ಅಥವಾ ಗಂಭೀರತೆ ಇದೆಯಲ್ಲ, ಅದನ್ನ ಚಿನ್ನದ ಬಟ್ಟಲಲ್ಲಿ ತೆಗೆದುಕೊಂಡು ಕೊಟ್ರು ವಿರೋಧ ಪಕ್ಷದವರಿಗೆ. ವಿರೋಧ ಪಕ್ಷದ ಮುಖಂಡರಾದಂತ ಯತ್ನಾಳ್ ಸ್ವಲ್ಪ ಮಾತಾಡಿದ್ರು, ಸುನಿಲ್ ಕುಮಾರ್ ಅವರು ಮಾತಾಡಿದ್ರು. ಆದರೆ ಬಿಜೆಪಿಯ ಹತ್ರ ಇಂಥ ಗಂಭೀರ ವಿಷಯವನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂತ ಒಂದು ಗಂಭೀರವಾದ ಚರ್ಚೆ ನಡೆಯಲೇ ಇಲ್ಲ. ಇದು ಮೊದಲಲ್ಲ. ನೋಡಿ, ಅನೇಕ ಬಾರಿ ಯತ್ನಾಳ್ ಅವರು ಹೇಳ್ತಾನೆ ಇದ್ರು, ನಮ್ಮ ಬಿಜೆಪಿಯವರು ಸರಿ ಇಲ್ಲ, ಬಿಜೆಪಿಯವರು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಫೈಲ್ಗಳಿಗೂ ಬಿಜೆಪಿ ನಾಯಕರು DK ಶಿವಕುಮಾರ್ ಅವರ ಹತ್ರ ಹೋಗಿ ಅಥವಾ ಸಿದ್ದರಾಮಯ್ಯ ಹತ್ರ ಹೋಗಿ ಫೈಲಿಗೆ ಸಿಗ್ನೇಚರ್ ಮಾಡಿಕೊಂಡು ಒಳ್ಳೆಯ ಹೊಂದಾಣಿಕೆಯ ರಾಜಕಾರಣ ಮಾಡ್ತಾ ಇದ್ದಾರೆ. ಅವರು ಸ್ವಲ್ಪ ಮುಂಡಾಯಿಸ್ತಾರೆ, ಈ ಕಡೆ ಬಿಜೆಪಿಯವರು ಸ್ವಲ್ಪ ಮುಂಡಾಯಿಸ್ತಾರೆ. ಹಾಗಾಗಿ ಇಬ್ರು ಕೂಡ ಹಣವನ್ನ ದೋಚಿ ಭ್ರಷ್ಟಾಚಾರ ಮಾಡಿ ತಿಂದು ತೇಗಿ ಆರಾಮಾಗಿದ್ದಾರೆ. ಹಾಗಾಗಿ ಬಿಜೆಪಿಯವರು ಕಾಂಗ್ರೆಸ್ನವರು ಯಾವುದೇ ಒಂದು ಅಡ್ವರ್ಟ್ ಅನ್ನು ಕೊಟ್ಟರು ಕೂಡ, ಕಾಂಗ್ರೆಸ್ನವರು ಯಾವುದೇ ಒಂದು ಹಗರಣವನ್ನು ಕೊಟ್ಟರು ಕೂಡ ಬಿಜೆಪಿಯವರು ಅದಕ್ಕೆ ತಕ್ಕದಾದ ಪ್ರತಿಭಟನೆ ಮಾಡಲ್ಲ ಮತ್ತು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ ಎನ್ನುವ ಮಾತನ್ನ ಪದೇ ಯತ್ನಾಳ್ ಅವರು ಹೇಳ್ತಾನೆ ಇದ್ರು. ಇದೇ ಮೊದಲೆಲ್ಲ ಮೂಡ ಪ್ರಕರಣ ಆಯಿತು, ಮೂಡ ಹಗರಣ ಆಯಿತು, ವಾಲ್ಮೀಕಿ ಹಗರಣ ಆಯಿತು, ಆನಂತರ ಅನೇಕ ಹಗರಣ ಆಯಿತು. ಅದರಲ್ಲೂ ಕೂಡ ಯಾವುದೇ ಒಂದು ಪ್ರಕರಣವನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಬಿಜೆಪಿ ಯಶಸ್ಸು ಕಾಣಲೇ ಇಲ್ಲ. ಇವೆಲ್ಲ ನೋಡ್ತಾ ಇದ್ರೆ ನಿನ್ನೆ ನಡೆದಂತ ಅಥವಾ ಮೊನ್ನೆ ನಡೆದಂತ ಈ ಹನಿ ಟ್ರ್ಯಾಪ್ ವಿಷಯ ಇದೆಯಲ್ಲ, ಅದರಲ್ಲೂ ಕೂಡ ಚಿನ್ನದ ಬಟ್ಟಲಲ್ಲಿ ಒಂದು ಪ್ರಕರಣವನ್ನು ತೆಗೆದುಕೊಂಡು ಓಕೆ ನೀವು ಮಾತಾಡಿ, ನಿಮ್ಗಿಂತ ಒಂದು ಆಪ್ಷನ್ ಕೊಡ್ತೇವೆ ಅಂತ ಕಾಂಗ್ರೆಸ್ನ ಸ್ವತಃ ಹೇಳಿದ್ರು ಕೂಡ ಬಿಜೆಪಿ ನಾಯಕರು, ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ದೊಡ್ಡ ನಾಯಕರು ಇದನ್ನ ಪ್ರತಿರೋಧ ಮಾಡಲೇ ಇಲ್ಲ. ಜೊತೆಗೆ ಸಣ್ಣ ಪುಟ್ಟ ಮಾತಾಡಿ ಅದನ್ನ ತೇಪೆಚ್ಚುವ ಕಾರ್ಯವನ್ನು ಮಾಡಿಬಿಟ್ರು. ಇವೆಲ್ಲವನ್ನ ನೋಡ್ತಾ ಇದ್ರೆ ಯತ್ನಾಳ್ ಅವರು ಹೇಳಿದ್ರಲ್ಲ,
ಬಿಜೆಪಿ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಳ್ತಿದೆ, ದೊಡ್ಡ ದೊಡ್ಡ ನಾಯಕರು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಎನ್ನುವ ಮಾತಿದೆಯಲ್ಲ, ಅದಕ್ಕೆ ಪುಷ್ಟಿ ನೀಡುವಂತ ಮತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಮಾತಾಡೋದಾದ್ರೆ ಇದು ಹೊಂದಾಣಿಕೆ ರಾಜಕಾರಣ ಅಲ್ವೇ ಅಲ್ಲ, ಇದು ಮೈತ್ರಿ ರಾಜಕಾರಣ. ನನಗನ್ಸತ್ತೆ ಬಿಜೆಪಿಯವರು ಕಾಂಗ್ರೆಸ್ನ ಜೊತೆ ಮೈತ್ರಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ನೀವೇನೇ ಮಾಡಿ ನಾವು ಅದಕ್ಕೆ ಪ್ರತಿವಿರೋಧವನ್ನು ಒಡ್ಡಲ್ಲ. ನೀವೇನಾದ್ರೂ ಮಾಡಿ, ನೀವೇನೋ ಹಗರಣ ಮಾಡಿ, ನೀವೇನೇ ಆಪಾದನೆ ಮಾಡಿ, ಅಥವಾ ನೀವೇನೇ ಕೆಟ್ಟ ಕೆಲಸ ಮಾಡಿದ್ರೂ ಕೂಡ ನಾವು ಅದಕ್ಕೆ ದೊಡ್ಡ ಸೀರಿಯಸ್ ಆದಂತ ಒಂದು ಗಂಭೀರ ಚರ್ಚೆಯನ್ನು ಮಾಡೋದಿಲ್ಲ, ಪ್ರತಿಭಟನೆ ಮಾಡೋದಿಲ್ಲ. ವಿಧಾನಸಭೆಯಲ್ಲಿ ಕೊಟ್ಟರು ಕೂಡ ನೀವಾಗಿ ಕೊಟ್ಟರು ಕೂಡ ನಾವು ಅದ್ರ ಬಗ್ಗೆ ದೊಡ್ಡ ಚರ್ಚೆಯನ್ನು ಮಾಡೋದಿಲ್ಲ. ನೀವು ಏನೇ ಹಗರಣ ಮಾಡಿದ್ರು ಕೂಡ ನಾವು ಅದಕ್ಕೆ ದೊಡ್ಡದ ಪ್ಲಾನ್ ಮಾಡಿ ಪ್ರತಿಭಟನೆ ಮಾಡೋದಿಲ್ಲ, ಹೋರಾಟ ಮಾಡೋದಿಲ್ಲ. ನೀವು ಹಗರಣ ಮಾಡ್ತಾ ಇರಿ, ನಾವು ಅದಕ್ಕೆ ಸಪೋರ್ಟ್ ಮಾಡ್ತಾನೆ ಇರ್ತೀವಿ. ಜನರಿಗೆ ಮಂಕು ಬುದ್ಧಿಯನ್ನು ಏರ್ಚು ಸಲುವಾಗಿ ನಾವು ಒಂದು ಚಿಕ್ಕ ಪುಟ್ಟ ಪ್ರತಿಭಟನೆ ಮಾಡ್ತೇವೆ. ವಿಧಾನಸಭಾ ಅಧಿವೇಶನ ನಡುವೆ ಸ್ವಲ್ಪ ಮಾತಾಡ್ತೇವೆ. ಆದ್ರೆ ನಿಮ್ಮ ವಿರುದ್ಧ ನಾವು ಪ್ರತಿಭಟನೆ ಮಾಡೋದಿಲ್ಲ, ನಿಮ್ಮ ವಿರುದ್ಧ ನಾವು ಪ್ರತಿರೋಧವನ್ನು ಮಾಡೋದಿಲ್ಲ ಎನ್ನುವ ಒಂದು ಗಟ್ಟಿ ನಿರ್ಧಾರಕ್ಕೆ ಬಿಜೆಪಿಯ ರಾಜ್ಯ ಘಟಕ ಬಂದಂತಿದೆ. ಮೇಲ್ನೋಟಕ್ಕೆ ಹಾಗೆ ಕಾಣುತ್ತೆ. ಎಂತೆಂತ ದೊಡ್ಡ ಕೇಸನ್ನ ನೀವು ಕೊಟ್ಟರೂ ಕೂಡ ಕಾಂಗ್ರೆಸ್ನವರು, ಬಿಜೆಪಿ ಯಾವುದೇ ಒಂದು ಹಗರಣವನ್ನ ತಾರ್ಕಿಕ ಅಂತ್ಯಕ್ಕೆ, ನೀವು ಮೂಡ ಹಗರಣ ನೋಡಿರ್ಬೋದು. ಮೂಡ ಹಗರಣದಲ್ಲೂ ಕೂಡ ಬೆಂಗಳೂರಿನ ಮೈಸೂರು ತನಕ ಪಾದಯಾತ್ರೆ ಮಾಡಿದ್ರು, ಅದು ಸಡನ್ ಆಗಿ ಸ್ಟಾಪ್ ಮಾಡಿದ್ರು. ವಾಲ್ಮೀಕಿ ಹಗರಣ ಬಂತು, ಆನಂತರ ಎಕ್ಸಾಮ್ ಹಗರಣ ಬಂತು, ಆನಂತರ ಬೇರೆ ಹಗರಣ ಬಂತು. ಮೊನ್ನೆ ಬಂದಂತ ಈ ಹನಿ ಟ್ರ್ಯಾಪ್ ಇದೆ, ಅದರಲ್ಲೂ ಕೂಡ ಯಾವುದೇ ಒಂದು ದೊಡ್ಡ ಪ್ರಕರಣವನ್ನ, ಸರ್ಕಾರವನ್ನ ಮುಜುಗರಕ್ಕೆ ಈಡು ಮಾಡುವಂತ ಈ ಗ್ಯಾರಂಟಿಗಳಲ್ಲಿ ಸ್ವಲ್ಪ ಎಡವಟ್ ಆಯ್ತು. ಅದರಲ್ಲೂ ಕೂಡ ಏನು ಅಂದ್ರೆ ಸ್ಟಾರ್ಟ್ ಮಾಡ್ತಾರೆ, ಒಂದೆರಡು ದಿನ ಸ್ಟಾರ್ಟ್ ಮಾಡ್ತಾರೆ, 3 ದಿನಕ್ಕೆ ಅದು ಮಕಾಡೆ ಮಲಗಿಬಿಡುತ್ತೆ, ಪ್ರತಿರೋಧನೆ ಇರಲ್ಲ. ಅದರ ಬದಲಾಗಿ ಬಿಜೆಪಿಯಲ್ಲಿ ಬಣಗಳ ಬಡಿದಾಟ, ಇವೆಲ್ಲವನ್ನ ನೋಡ್ತಾ ಇದ್ರೆ ಯತ್ನಾಳ್ ಅವರು ಪದೇ ಹೇಳ್ತಾ ಇದ್ರಲ್ಲ, ಇದು ಹೊಂದಾಣಿಕೆ ರಾಜಕಾರಣ. ಇಲ್ಲಿ ಯಾವುದೇ ಒಂದು ಪಕ್ಷದ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಬಿಜೆಪಿ ನಾಯಕರು, ವಿರೋಧ ಪಕ್ಷ ನಾಯಕರಾಗ್ಲಿ ಅಥವಾ ರಾಜ್ಯ ಅಧ್ಯಕ್ಷರಾಗ್ಲಿ ಯಾವುದಕ್ಕೂ ಕೂಡ ಪ್ರತಿರೋಧ ಮಾಡ್ತಿಲ್ಲ. ಅವರು ಕಾಂಗ್ರೆಸ್ನ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಎನ್ನುವ ಸ್ಟೇಟ್ಮೆಂಟ್ ಇದೆಯಲ್ಲ, ಅದಕ್ಕಿಂತ ಮುಂದುವರೆದು ಹೇಳ್ಬೇಕಂದ್ರೆ ಇದು ಹೊಂದಾಣಿಕೆ ರಾಜಕಾರಣ ಅಲ್ವೇ ಅಲ್ಲ. ಬಿಜೆಪಿಯವರು ದೇಶದಲ್ಲೇ ಮೊದಲ ಬಾರಿಗೆ ತನ್ನ ಅಜೆಂಡಾದ ವಿರುದ್ಧವಾಗಿ ಕೆಲಸ ಮಾಡ್ತಿರುವಂತ, ತಮ್ಮ ಅಜೆಂಡಾದ ವಿರುದ್ಧವಾಗಿ ಕೆಲಸ ಮಾಡ್ತಿರುವಂತ ಕಾಂಗ್ರೆಸ್ನ ಜೊತೆ ಮೈತ್ರಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇಷ್ಟು ಹೇಳದೆ ಮತ್ಯಾವುದು ಹೇಳಿಕ್ ಸಾಧ್ಯನೇ ಇಲ್ಲ. ಇಂಥ ಹನಿ ಟ್ರ್ಯಾಪ್ ಪ್ರಕರಣವನ್ನಾಗ್ಲಿ, ಮೂಡ ಹಗರಣವನ್ನಾಗ್ಲಿ, ವಾಲ್ಮೀಕಿ ಹಗರಣವನ್ನಾಗ್ಲಿ, ಅಥವಾ ಬೇರೆ ಅಕ್ಕಿ ಹಗರಣ, ಅಥವಾ ಅಕ್ಕಿಯಲ್ಲಿ ಅಥವಾ ಗ್ಯಾರಂಟಿ ಯೋಜನೆಯಲ್ಲಿ ಆದಂಥ ವೈಫಲ್ಯ ಆಗಿರ್ಬೋದು, ಅಭಿವೃದ್ಧಿ ಕಾರ್ಯದಲ್ಲಿ ಆದಂಥ ವೈಫಲ್ಯ ಆಗಿರ್ಬೋದು, ಬೆಂಗಳೂರಿನ ರಸ್ತೆಯ ಅಲ್ಲಿ ಇದ್ದಂಥ ಚರಂಡಿಗಳು, ಹೊಂಡ, ತಗ್ಗು ಎಲ್ಲವನ್ನ ನೋಡ್ತಾ ಇದ್ರೆ ಅಭಿವೃದ್ಧಿ ಕಾರ್ಯ ಕುಂಠಿತವಾಗಿದ್ದಂತೆ ಎಲ್ಲರೂ ಕಾಣಿಸುತ್ತೆ. ಆದ್ರೆ ಬಿಜೆಪಿ ಅದ್ರ ಬಗ್ಗೆ ಮಾತಾಡಲ್ಲ. ಇವೆಲ್ಲವನ್ನ ನೋಡ್ತಾ ಇದ್ರೆ ದೇಶದಲ್ಲಿ ಮೊದಲ ಬಾರಿಗೆ ಬಿಜೆಪಿ ತನ್ನ ಅಜೆಂಡಾದ ವಿರೋಧಿಯಾದಂತ ಕಾಂಗ್ರೆಸ್ನ ಜೊತೆ ಮೈತ್ರಿ ಮಾಡಿಕೊಂಡಿದೆ ಅನ್ನೋದು ಬಹುತೇಕ ಮೇಲ್ನೋಟ ಕಂಡು ಬರುತ್ತೆ. ಯಾರೇ ರಾಜಕೀಯ ವಿಷಯಗಳ ಬಗ್ಗೆ ಗೊತ್ತಿಲ್ಲದಿದ್ರು ಕೂಡ ಮೊದಲ ಬಾರಿಗೆ ಅನ್ಸೋದೇನಂದ್ರೆ ಬಿಡಿ, ಬಿಜೆಪಿ ಮತ್ತು ಕಾಂಗ್ರೆಸ್ ಒಂದೇ, ಇಲ್ಲಿ ಯಾವುದು ಬೇರೆ ಪಕ್ಷನೇ ಇಲ್ಲ, ಎಲ್ಲ ಒಂದೇ ಪಕ್ಷ ಅಂದ್ಬಿಡ್ತಾರೆ. ನೀವು ಮೇಲ್ನೋಟಕ್ಕೆ ಯಾರನ್ನಾದ್ರೂ ಮಾತಾಡ್ಸಿ, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಪಕ್ಷ ಇದೆ, ಅವೆಲ್ಲ ಏನ್ ಮಾಡ್ತೀವಿ ಅಂತ ಕೇಳ್ಬಿಟ್ರೆ ಪ್ರತಿಯೊಬ್ಬರು ಹೇಳೋದು ಒಂದೇ ಮಾತು, ಬೇರೆ ಪಕ್ಷ ಇಲ್ಲ, ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತ ಯಾವ್ದು ಪಕ್ಷನೇ ಇಲ್ಲ, ಎಲ್ಲ ಒಂದೇ, ಎಲ್ಲ ಜೊತೆ ಪಾರ್ಟಿ ಮಾಡ್ತಾರೆ, ಎಲ್ಲರ ಜೊತೆ ಟೂರಿಗೆ ಹೋಗ್ತಾರೆ, ಎಲ್ಲರ ಜೊತೆ ಚೆನ್ನಾಗಿರ್ತಾರೆ. ನಾವು ಸುಮ್ಮನೆ ಕಾರ್ಯಕರ್ತರು ಅಥವಾ ಜನರು ಕಿತ್ತಾಡ್ಬೇಕು, ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೇವೆ, ಇವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಅದೇ ಬಿಟ್ಟು ಅವರೆಲ್ಲ ಚೆನ್ನಾಗಿದ್ದಾರೆ, ಯಾವ್ದು ಬೇರೆ ಪಕ್ಷ, ಬೇರೆ ಅಜೆಂಡಾ ಏನೂ ಇಲ್ಲ. ಅದು ಪಕ್ಷಗಳಲ್ಲಿ ಅಜೆಂಡಾ ಇರುತ್ತೆ ಹೊರತು ಈ ರಾಜಕಾರಣಿಗಳ ಮಧ್ಯೆ ಯಾವ ಅಜೆಂಡಾನೂ ಇರಲ್ಲ. ಅವರ ತಮ್ಮ ಬೇಳೆ ಬೇಯಿಸ್ಕೊಳ್ತಾ ಇರ್ತಾರೆ ಎನ್ನುವ ಒಂದು ಈ ಉಡಾಪಿಯ ಮಾತು ಆಡೋ ಮಟ್ಟಿಗೆ ಬಿಜೆಪಿ ತನ್ನ ಪ್ರತಿಷ್ಠೆಯನ್ನ ಹಾಳು ಮಾಡ್ಕೊಂಡ್ಬಿಟ್ಟಿದೆ. ಇನ್ನು ಮುಂದಾದ್ರೂ ಕೂಡ ಬಿಜೆಪಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕಾಗಿದೆ. ಇನ್ನು 3 ವರ್ಷ ಇದೆ, ಹೀಗೆ ಮಾಡಿದ್ರೆ ಮುಂದೇನು ಸಿಗತ್ತೆ, 2028 ವೇಳೆಗೆ ನಾವು ಏನ್ ಮಾಡೋದು ಎನ್ನುವ ಉಡಾಪಿಯ ಒಂದು ಚರ್ಚೆ ಇದೆಯಲ್ಲ, ಅದನ್ನ ಬಿಟ್ಟು ಈಗಲಾದ್ರೂ ಕೂಡ ಬಿಜೆಪಿ ತನ್ನ ಸ್ವಪ್ರತಿಷ್ಠೆ ಅಥವಾ ರಾಜಕಾರಣಿಗಳ ಸ್ವಪ್ರತಿಷ್ಠೆ ಬಿಟ್ಟು ಪಕ್ಷದ ಹಿತಕ್ಕಾಗಿ, ಜನರ ಹಿತಕ್ಕಾಗಿ ಒಂದೊಳ್ಳೆ ಕಾರ್ಯಕ್ರಮವನ್ನು ರೂಪಿಸಿ, ಕಾಂಗ್ರೆಸ್ ಏನೇ ತಪ್ಪು ಮಾಡಿದ್ರು ಅದಕ್ಕೆ ಪ್ರತಿರೋಧವಾಗಿ ತಾರ್ಕಿಕ ಅಂತ್ಯವನ್ನ ಕಾಣುವ ಹಾಗೆ ಯಾವುದಾದ್ರೂ ಒಂದು ಪ್ರತಿಭಟನೆ, ಕಾರ್ಯಕ್ರಮ, ಚರ್ಚೆ ಮಾಡಿದರೆ ಮಾತ್ರ ಈ ಬಿಜೆಪಿಗೆ ಕಾಂಗ್ರೆಸ್ನಲ್ಲಿ ಉಳಿಗಾಲ ಇದೆ. ಇಲ್ಲ ಅಂದ್ರೆ ಅನೇಕ ದೊಡ್ಡ ಪಕ್ಷಗಳು ಹೇಗೆ ಚಿಕ್ಕ 3 ಅಂಕಿಯಿಂದ 2 ಅಂಕಿಯಿಂದ 1 ಅಂಕಿ ಬಂದು ನಶಿಸಿ ಹೋಗುವಂತ ಕಾಲ ಬಂತಲ್ಲ, ಅದೇ ಕಾಲ ಬಿಜೆಪಿಗೆ ಬರೋದ್ರಲ್ಲಿ ಸಂದೇಹವಿಲ್ಲ. ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ಕರ್ನಾಟಕ ರಾಜ್ಯವನ್ನ ಒಂದು ಅಭಿವೃದ್ಧಿಯ ಪಥದ ಕಡೆಗೆ ತಿರುಗುವಂತೆ ಮಾಡಿದಂತ ಬಿಜೆಪಿಗೆ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಬರುತ್ತೆ ಅಂದ್ರೆ ಅದು ಹೊಂದಾಣಿಕೆ ರಾಜಕಾರಣ. ಇನ್ನು ಮುಂದಾದ್ರೂ ಕೂಡ ಬಿಜೆಪಿ ಇದರಿಂದಲೇ ಎಚ್ಚೆತ್ತುಕೊಂಡು ಒಂದೊಳ್ಳೆ ಪ್ಲಾನ್ ಹಾಕೊಂಡು ಹಿರಿಯರು ಕಟ್ಟಿ ಬೆಳೆಸಿದಂತ ಪಕ್ಷವನ್ನ
ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮತ್ತು ಕರ್ನಾಟಕವನ್ನು 2028ರ ವೇಳೆಗೆ ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಅಥವಾ ಅಂಥದ್ದೇನಾದ್ರು ಆಸೆ ಇತ್ತಂದ್ರೆ ಈಗಲೇ ಬಿಜೆಪಿ ತಮ್ಮ ರಾಜಕಾರಣಿಗಳು ಸ್ವಪ್ರತಿಷ್ಠೆಯನ್ನು ಬಿಟ್ಟು ಪಕ್ಷಕ್ಕಾಗಿ ಕರ್ನಾಟಕ ಜನರ ಹಿತಕ್ಕಾಗಿ ದುಡಿದರೆ ಅದು ಬಿಜೆಪಿಗೆ ಒಳ್ಳೆಯದು ಮತ್ತು ಕರ್ನಾಟಕಕ್ಕೆ ಒಳ್ಳೆಯದು. ಇಲ್ಲಾಂದ್ರೆ ಅನೇಕ ಪಕ್ಷಗಳಿಗೆ ಆದಂತೆ ಕರ್ನಾಟಕದಲ್ಲಿ ಬಿಜೆಪಿಗೂ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇನ್ನೂ ಮುಂದುವರೆದು ಒಂದು ಮಾತು ಹೇಳ್ಬೇಕಂದ್ರೆ, ಯತ್ನಾಳ್ ಅವರು ಹೇಗೆ ಹೇಳಿದ್ರಲ್ಲ, ಬಿಜೆಪಿ ಹೊಂದಾಣಿಕೆ ರಾಜಕಾರಣ ಮಾಡ್ತಿದೆ, ಬಿಜೆಪಿ ಮೈತ್ರಿ ಮಾಡ್ಕೊಂಡಿದೆ ಎನ್ನುವ ಮಾತಿದೆಯಲ್ಲ, ಅದು ಯತ್ನಾಳ್ ಅವರಿಗೂ ಕೂಡ ಅಪ್ಲೈ ಆಗತ್ತೆ. ಯಾಕಂದ್ರೆ ಯತ್ನಾಳ್ ಅವರ ಮೇಲೂ ಕೂಡ ಅಂಥದೇ ಒಂದು ದೊಡ್ಡ ಆಪಾದನೆ ಇದೆ. ಯತ್ನಾಳ್ ಅವರು ಕೆಲ ಕಾಂಗ್ರೆಸ್ ಮುಖಂಡರ ಜೊತೆ ಚೆನ್ನಾಗಿದ್ದಾರೆ, ಕೆಲ ಕಾಂಗ್ರೆಸ್ ಮುಖಂಡರು ಹೇಳಿದಂತೆ ಕೇಳ್ತಾರೆ ಎನ್ನುವ ಆಪಾದನೆ ಕೂಡ ಅವರ ಮೇಲಿದೆ. ಇವೆಲ್ಲದರಿಂದ ಹೊರಗೆ ಬಂದು ಪ್ರತಿಯೊಬ್ಬ ಬಿಜೆಪಿಯ ಮುಖಂಡನು, ಬಿಜೆಪಿಯ ಕಾರ್ಯಕರ್ತನು ಕೂಡ ಹೊಂದಾಣಿಕೆ ರಾಜಕಾರಣ ಮಾಡಿಕೊಳ್ಳದೆ ಯಾರು ಯಾವನೇ ತಪ್ಪು ಮಾಡಿದ್ರು ಅದನ್ನು ಎತ್ತಿ ಹೇಳುವಂತ ಪ್ರಯತ್ನ ಮಾಡಿದ್ರೆ ಅದು ಬಿಜೆಪಿಗೆ ಒಳ್ಳೆಯದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.